ಉದ್ದೇಶಗಳಿರ್ತವೆ. ನಾನು ಯಾವುದು ಪುಸ್ತಕದಲ್ಲಿ ಬಂದು ಅದೇ ಡೈರೆಕ್ಟ್ ಆಗಿ ಹೇಳಲ್ಲ. ಪವಿತ್ರಾತ್ಮ ನನ್ನ ಈ ಜಾಗದಲ್ಲಿ ಬಂದು ಅನೇಕ ರೀತಿ ವಿಭಿನ್ನವಾಗಿ ಉದಾಹರಣೆಗಳು ಕೂಡ ಕಲಿಸ್ತಾರೆ. ಕಾರಣ ಜನರ ಹೃದಯಗಳನ್ನು ದೇವರ ಕಡೆಗೆ ಗಟ್ಟಿಯಾಗಿ ನಿಲ್ಲಲಿ. ತಾತ್ಕಾಲಿಕ ಟ್ರೀಟ್ಮೆಂಟ್ ಕೂಡ ಕಚ್ಚಲ್ಲ. ಪರ್ಮನೆಂಟ್ ಆಗಿ ನಿಮ್ಮ ಆತ್ಮಗಳಿಗೆ, ನಿಮ್ಮ ಶರೀರಗಳಿಗೆ ಏನು ಬೇಕೋ ಅದನ್ನೇ ವಾಕ್ಯಗಳ ದೇವರ ಹತ್ರ ಕಳಿಸ್ಬೇಕು. ನಿಮಗೆ ಒಳಗೆ ಯಾವ ವಾಕ್ಯ ಬೇಕು ನನಗೆ ಗೊತ್ತಿಲ್ಲ, ಆದರೆ ಪವಿತ್ರಾತ್ಮನಿಗೆ ಗೊತ್ತಿದೆ ನಿಮಗೆ ಯಾವ ವಾಕ್ಯಗಳಿಂದ ಜೀವ ತುಂಬಬೇಕು. ನೀವೆಲ್ಲ ಬಿದ್ದು ಹೋಗ್ತೀರಾ, ನೀವು ಯಾವಾಗ ಸ್ಟ್ರಾಂಗ್ ಆಗಬೇಕು, ನಿಮಗೆ ಯಾವ ಟೈಮಲ್ಲಿ ನಡೆಸಬೇಕು, ಯಾವ ಟೈಮಿನಲ್ಲಿ ನಿನಗೆ ಜೀವಗಳನ್ನು ಅದ್ಭುತವಾದ ಜೀವಿತ ರೆಡಿ ಆಗಬೇಕು. ಪವಿತ್ರಾತ್ಮ ನಿಮ್ಮ ಬಗ್ಗೆ ಬಹಳ ಬೆಸ್ಟ್ ಆಲೋಚನೆ ಮಾಡ್ತಾ ಇದ್ದಾನೆ. ಪವಿತ್ರಾತ್ಮ ಬಹಳ ಬೆಸ್ಟ್ ಆಗಿ ನಿಮ್ಮ ಬಗ್ಗೆ ಚರ್ಚಿಸ್ತಾ ಇದ್ದಾನೆ, ಕೂತ್ಕೊಂಡಿದ್ದಾನೆ. ನಿನ್ನ ಬಗ್ಗೆ ಕೂತ್ಕೊಂಡು ಡಿಸೈಡ್ ಮಾಡ್ತಾ ಇದ್ದಾನೆ. ನಿನಗೆ ಯಾವ ವಾಕ್ಯಗಳು ಹೊರಗೆ ತರಬೇಕು, ಯಾವ ವಾಕ್ಯಗಳಿಂದ ನೀನು ಹೊರ ಬಿಡಿಸ್ಕೊಂಡು ಬರಬೇಕು, ಯಾವ ಮಾತುಗಳಿಂದ ಹಾಡಿ ಧೈರ್ಯ ತುಂಬಬೇಕು. ಯಾವಾಗ ನೀನು ಸೋತು ಹೋಗ್ತೀಯೋ ಇಂತಿಂಥ ವಾಕ್ಯಗಳು ಮತ್ತೆ ಜೀವಗಳು ತುಂಬುತ್ತವೆ. ಯಾವಾಗ ನಾವು ಬಿದ್ದು ಹೋಗ್ತೀವೋ ಅವಾಗ ಎಬ್ಬಿಸೋದಕ್ಕೆ ನಮ್ಮ ವಾಕ್ಯಗಳನ್ನು ಕಳಿಸ್ಕೊಟ್ಟು, ಸೇವಕರನ್ನ ಕಳಿಸ್ಕೊಟ್ಟು, ವಚನಗಳನ್ನು ಕಳಿಸ್ಕೊಟ್ಟು ನಮ್ಮ ಜೀವಿತನ ಸ್ಟ್ರಾಂಗ್ ಮಾಡ್ತಾ ಪ್ರಿಯ ದೈವ ಜನರೇ. ಅದ್ಭುತಗಳು, ಮಿರಾಕಲ್ಗಳನ್ನು ದೇವರಿಗೆ ಮಾಡೋದಿದ್ದು ಆಸಾನದ. ಆದರೆ ಯಾವ ವ್ಯಕ್ತಿ ಅದ್ಭುತ ಮಿರಾಕಲ್ ಬಗ್ಗೆನೇ ಯೋಚನೆ ಮಾಡ್ತಾನೋ ಆ ವ್ಯಕ್ತಿ ಜಾಸ್ತಿ ಚರ್ಚಲ್ಲಿ ಇದ್ರಲ್ಲ, ಅವನು ಓಡ್ ಹೋಗ್ತಾನೆ. ನೋಡಿ, ಇಲ್ಲಿ ಎಷ್ಟೋ ಜನ ಹತ್ರ ಇಲ್ಲಿ ಬಂದಿರೋರು ಅದ್ಭುತಗಳು ಮಾಡ್ಕೊತಾರೆ, ಆದರೆ ಕೆಲವರೇ ಇರ್ತಾರೆ, ಕೆಲವರೇ ಇರಲ್ಲ. ಆಲೋಚಿಸ್ರಿ, ಅದ್ಭುತಗಳನ್ನು ಯಾವಾಗ ಎಲ್ಲಿ ನಡೀತವೋ ಅಲ್ಲಿ ಜನ ಅದ್ಭುತ ಮಾಡಿಕೊಡೇ ಜನ ನಿಂದ್ರಲ್ಲ, ಅವ್ರು ಓಡೋಯ್ತಾರೆ. ವಾಕ್ಯಕ್ಕೆ ಹಿಂಬಾಲಿಸೋ ಜನನೇ ಆತ್ಮದಿಂದ ಹಸುವಿಂದ ಓಡ್ ಬರ್ತಾರೆ. ಇವರಿಗೆ ನಿಜವಾದ ರಕ್ಷಕರು, ಇವರಿಗೋಸ್ಕರ ದೇವರು ನಿಂತಿದ್ದಾರೆ. ಅದಕ್ಕೆ ಯಾವಾಗ ವಾಕ್ಯ ಹಂಬಲ ಹುಚ್ಚಿರ್ತದೋ, ವಾಕ್ಯ ಕೇಳೋದ್ರಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾರೋ, ವಾಕ್ಯ ಕೇಳೋದ್ರಲ್ಲಿ ಚೂಪಾಗಿರ್ತಾರೋ, ವಾಕ್ಯ ಕೇಳೋದ್ರಲ್ಲಿ ಬಾಯಾರಿದರಿರ್ತಾರೋ, ದೇವರ ಅವ್ರ ಒಳಗಡೆ ಸಮಾಧಾನದ